ಸರ್, ಈಗ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರೀಸನ್ ಏನು ಅಂತ ಏನಾದ್ರು ಇವ್ರಿಗೆ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ರ ಬಗ್ಗೆ ಏನಾದ್ರು ಹೇಳೋರ? ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಗೊತ್ತಿಲ್ಲದೆ ಮಾಡಿದಾರಾ? ಇಲ್ಲ, ಇದೆಲ್ಲ ನೋಡಿ, ಈಗಾಗಲೇ 2 ಘಟನೆ ನಡೆದಿದೆ. ಆಗಲೇ ಇದೆಲ್ಲ ಕೂಡ ಜನಗಳಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಬೇಕು ಅಂತ ಇಂಟೆನ್ಷನಲ್ಲಿ ಮಾಡಿರೋದು ಸ್ಪಷ್ಟ ಆಗಿದೆ. ಒಬ್ಬರಿಗೆ ಮಾಡಿದರೆ ಏನೋ ವೈಯಕ್ತಿಕ ದ್ವೇಷ ಅಂತ ಹೇಳ್ಬೋದು. ಒಬ್ಬರಿಗೆ ಮಾಡಿದರೆ, ಒಬ್ಬರಿಗೆ ಮಾಡಿಲ್ಲ, ಸುಮಾರು 15-20 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಬಂದು ನಮ್ಮ ಹತ್ರ ಹೇಳ್ತಾ ಇರೋರು. 6 ಜನ ಓಪನ್ ಆಗಿ, ಇನ್ನು ಉಳಿದವರೆಲ್ಲ ಭಯ ಬೀಳ್ತಾ ಇದ್ದಾರೆ, ನಾಳೆ ನಮಗೇನೋ ತೊಂದರೆ ಕೊಟ್ಬಿಡ್ತಾರೆ ಅಂತ ಭಯ ಬೀಳ್ತಾ ಇದ್ದಾರೆ. ಇನ್ನೆಷ್ಟು ಜನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಇದು ಕೊನೆ ಎಂಡ್ ಆಗಬೇಕು ಕರ್ನಾಟಕದಲ್ಲಿ. ಇನ್ನು ಮುಂದೆ ಈ ಜನವಾರ ತೆಗೆಸೋ ಅಂಥ ಪದ್ಧತಿ ಏನಿದೆ ಅದನ್ನು ಕೊನೆ ಆಗಬೇಕು. ಇಲ್ಲ ಅಂದರೆ ನಿಮಗೆ ಕೊನೆ ಮಾಡಿಬಿಡ್ತೀರಿ ನಾವು. ಆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀರಿ. ಅದರಿಂದ ಇದು ಒಳ್ಳೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋವಂಥದ್ದು. ನಮ್ಮದು ಸಂಸ್ಕಾರ ಇರೋವಂಥದ್ದು, ಕರ್ನಾಟಕ ಸಂಸ್ಕಾರ ಇರುವಂಥ ಒಂದು ನಾಡಿದು, ಮಠ ಮಂದಿರಗಳಿರ್ತಕ್ಕಂಥ ನಾಡಿದು ನಮ್ಮದು. ಇಲ್ಲಿ ಈ ಥರದ ಘಟನೆ ಇಡೀ ಸಮಾಜಕ್ಕೆ ನಾಚಿಕೆಗೇಡಾಗುವಂಥದ್ದು. ಮೊನ್ನೆ ತಾನೇ ಪುಲ್ವಾಮಾದಲ್ಲೆಲ್ಲ ನೋಡಿದ್ದೀರಿ ನಾವು. ಒಂದು ದಿನದಿಂದ 1 ವರ್ಷ ಆಯಿತು ಪುಲ್ವಾಮಾ. ಏನು ಮಾಡಿದ್ರು? ಹಣೆಯಲ್ಲಿ ಬೊಟ್ಟಿರೋದನ್ನು ನೋಡಿ ಗುಂಡು ಹಾಕಿದ್ರು. ಅವ್ರಿಗೆ ಹಣೆಯಲ್ಲಿ ಹಿಂದೂ ಅಂತ ಹೇಳಿದ್ದಕ್ಕೆ ಗುಂಡು ಹಾಕಿದ್ರು. ಅಲ್ಲಿ ಹಿಂದೂ ಅಂತ ಹೇಳಿದ್ದಕ್ಕೆ ಗುಂಡು ಹಾಕಿದ್ರು ಪಾಕಿಸ್ತಾನದವ್ರು ಬಂದು. ಇಲ್ಲಿ ಜನವಾರ ಅಂತ ಹೇಳಿದ್ರೆ ನೀವು ನಮ್ಮ ಮೇಲೆ ಗುಂಡು ಹಾಕ್ತಾ ಇದ್ದೀರಲ್ಲ, ತೆಗೀರಿ ಅಂತ. ಅಂದರೆ ಏನು ವ್ಯತ್ಯಾಸ? ಪುಲ್ವಾಮಾಗೂ ಇದಕ್ಕೇನು ವ್ಯತ್ಯಾಸನೇ ಕಾಣ್ತಾ ಇಲ್ಲಲ್ಲ. ಅಲ್ಲಿ ಪಾಕಿಸ್ತಾನದವ್ರು ಮಾಡಿದ್ರೆ ಇಲ್ಲಿ ನಮ್ಮವರೇ ನೀವೇ ಮಾಡ್ತಾ ಇದ್ದೀರಲ್ಲ ಕರ್ನಾಟಕದಲ್ಲಿ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನು ಪುಲ್ವಾಮಾ ಘಟನೆ ನಮ್ಮ ಕಣ್ಣು ಮುಂದೆ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ನೀವು ಇದು ಮಾಡ್ತಾ ಇರೋದು ಜನವಾರ ಪ್ರಶ್ನೆ, ಶಿವದಾರದ ಪ್ರಶ್ನೆ ಅಲ್ಲ. ಇಲ್ಲಿ ಹಿಂದೂ ಸಮಾಜಕ್ಕೆ, ಹಿಂದೂಗಳಿಗೆ ವಿರೋಧ ಭಾವನೆಯನ್ನು ಮಾಡ್ತಾ ಇದ್ದೀರ. ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದು ಹೋಗಬೇಕು. ಆ ಮನಸ್ಥಿತಿ ಹೋಗಬೇಕು. ಅದಕ್ಕೆ ನಮ್ಮ ಡಿಮ್ಯಾಂಡ್. ಸರ್, ಈಗ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರೀಸನ್ ಏನು ಅಂತ ಏನಾದ್ರು ಇವ್ರಿಗೆ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ರ ಬಗ್ಗೆ ಏನಾದ್ರು ಹೇಳೋರ? ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಗೊತ್ತಿಲ್ಲದೆ ಮಾಡಿದಾರಾ? ಇಲ್ಲ, ಇದೆಲ್ಲ ನೋಡಿ, ಈಗಾಗಲೇ 2 ಘಟನೆ ನಡೆದಿದೆ. ಆಗಲೇ ಇದೆಲ್ಲ ಕೂಡ ಜನಗಳಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಬೇಕು ಅಂತ ಇಂಟೆನ್ಷನಲ್ಲಿ ಮಾಡಿರೋದು ಸ್ಪಷ್ಟ ಆಗಿದೆ. ಒಬ್ಬರಿಗೆ ಮಾಡಿದರೆ ಏನೋ ವೈಯಕ್ತಿಕ ದ್ವೇಷ ಅಂತ ಹೇಳ್ಬೋದು. ಒಬ್ಬರಿಗೆ ಮಾಡಿದರೆ, ಒಬ್ಬರಿಗೆ ಮಾಡಿಲ್ಲ, ಸುಮಾರು 15-20 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಬಂದು ನಮ್ಮ ಹತ್ರ ಹೇಳ್ತಾ ಇರೋರು. 6 ಜನ ಓಪನ್ ಆಗಿ, ಇನ್ನು ಉಳಿದವರೆಲ್ಲ ಭಯ ಬೀಳ್ತಾ ಇದ್ದಾರೆ, ನಾಳೆ ನಮಗೇನೋ ತೊಂದರೆ ಕೊಟ್ಬಿಡ್ತಾರೆ ಅಂತ ಭಯ ಬೀಳ್ತಾ ಇದ್ದಾರೆ. ಇನ್ನೆಷ್ಟು ಜನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಇದು ಕೊನೆ ಎಂಡ್ ಆಗಬೇಕು ಕರ್ನಾಟಕದಲ್ಲಿ. ಇನ್ನು ಮುಂದೆ ಈ ಜನವಾರ ತೆಗೆಸೋ ಅಂಥ ಪದ್ಧತಿ ಏನಿದೆ ಅದನ್ನು ಕೊನೆ ಆಗಬೇಕು. ಇಲ್ಲ ಅಂದರೆ ನಿಮಗೆ ಕೊನೆ ಮಾಡಿಬಿಡ್ತೀರಿ ನಾವು. ಆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀರಿ. ಅದರಿಂದ ಇದು ಒಳ್ಳೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋವಂಥದ್ದು. ನಮ್ಮದು ಸಂಸ್ಕಾರ ಇರೋವಂಥದ್ದು, ಕರ್ನಾಟಕ ಸಂಸ್ಕಾರ ಇರುವಂಥ ಒಂದು